ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಾಜನ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ಮನ್ನ ನಿಮ್ಮ ಡ್ರೀಮ್ ಲೈಫ್ ಕಡೆಗೆ ಹೋಗೋದಿಕ್ಕೆ ಬಿಡದೆ ಇರೋ ರೀತಿ ಹಿಡ್ದಿಟ್ಟಿರೋಂತ ಆ ಒಂದು ಶಕ್ತಿಯ ಬಗ್ಗೆ. ನೀವು ಊಹಿಸ್ತಿರ್ಬೋದು, ಮೇ ಬಿ ಅದು ಲ್ಯಾಕ್ ಆಫ್ ಟ್ಯಾಲೆಂಟ್, ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಅಷ್ಟೊಂದು ಸ್ಕಿಲ್ಸ್ ಇಲ್ಲ ಅಂತ. ಆನ್ಸರ್ ತಪ್ಪು. ಅಥವಾ ನೀವ್ ಅನ್ಕೊಳ್ತಿರ್ಬೋದು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಹಾಗಾಗಿ ನನ್ನ ಡ್ರೀಮ್ ಲೈಫ್ ಕಡೆಗೆ ನಾನು ಸಾಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ನಿಮ್ಮ ಉತ್ತರ ಕೂಡ ತಪ್ಪು. ಹಾಗೊಂದ್ ವೇಳೆ ನೀವೇನಾದ್ರೂ ಆಪರ್ಚುನಿಟೀಸ್ ನನ್ಗೆ ಸಿಗ್ತಾ ಇಲ್ಲ, ಹಾಗಾಗಿ ನನ್ನ ಡ್ರೀಮ್ ಲೈಫ್ ಅನ್ನ ನಾನು ಅಚೀವ್ ಮಾಡೋದಿಕ್ ಆಗ್ತಾ ಇಲ್ಲ ಅನ್ಕೊಳ್ಳೋದಾದ್ರೆ ನಿಮ್ಮ ಉತ್ತರವೂ ಕೂಡ ತಪ್ಪು. ಅದು ಸರಿಯಾದ ಉತ್ತರ ಭಯ. ಈ ಒಂದು ಭಯ ಅನ್ನುವಂತ ಇನ್ವಿಸಿಬಲ್ ಎನರ್ಜಿ ಹಲವು ಶತಮಾನಗಳಿಂದ ಹ್ಯುಮ್ಯಾನಿಟಿಯನ್ನ ಕಾಡ್ತಾನೆ ಬಂದಿದೆ. ಆದ್ರೆ ಒಂದು ಟ್ವಿಸ್ಟ್ ಅನ್ನ, ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಅನ್ನ ಈ ದಿನದ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಭಯವನ್ನ ಯಾವ ರೀತಿಯಲ್ಲಿ ಪಳಗಿಸ್ಕೊಳ್ಬೇಕು ಅಂತ ಗೊತ್ತಿದ್ರೆ, ಯಾವ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಿದ್ರೆ, ಅದು ನಿಮ್ಮ ಶತ್ರು ಆಗಿರೋದಿಲ್ಲ, ನಿಮ್ಮ ಪವರ್ ಆಗಿ ಇರುತ್ತೆ, ನಿಮ್ಮ ಟೀಚರ್ ಆಗಿ ಅದು ಬರುತ್ತೆ. ಅಂಡ್ ಭಯದ ಬಗ್ಗೆ ನಾನು ಮಾತಾಡೋದಾದ್ರೆ, ನನ್ನ ಒಂದು ಚೈಲ್ಡ್ಹುಡ್ ಇಂದ ಭಯ ನನ್ನಲ್ಲಿ ಎಷ್ಟಿತ್ತು ಅಂತ ಅಂದ್ರೆ, ಈ ರೂಮ್ ಅಲ್ಲಿ ನಾನು ಕೂತಿದ್ದೀನಿ, ಓಕೆ, ನನ್ ಸುತ್ತ ಜನ ಇದ್ದಾರೆ, ಪಕ್ಕದ ರೂಮ್ಗೆ ಹೋಗಿ ಏನಾದ್ರು ತಗೋಬಾ ಅಂತ ಅಂದ್ರೆ ನನಗೆ ಹೋಗೋದಿಕ್ಕೆ ಧೈರ್ಯ ಇರ್ಲಿಲ್ಲ. ಇವನ್ ನನ್ನ ಪಕ್ಕ ನನ್ನ ಪೇರೆಂಟ್ಸ್ ಮಲಗಿದ್ರು ಕೂಡ ಕಣ್ ಮುಚ್ಚಿ ನಿದ್ದೆ ಮಾಡೋದಿಕ್ಕೆ ನನ್ಗೆ ಧೈರ್ಯ ಬರ್ತಿರ್ಲಿಲ್ಲ. ಇವನ್ ಕಣ್ಣು ಮುಚ್ಚಿದಾಗ ನನ್ಗೆ ಏನ್ ಆಗ್ಬಿಡುತ್ತೋ ಅನ್ನೋಂತ ಭಯ ನನಗೆ ಕಾಡ್ತಿರೋದು. ಇವನ್ ರೀಸೆಂಟ್ ಆಗಿ ಈ ಒಂದು ಮಿಸ್ಚಿಫ್ ಫ್ಲೈ ಹೈ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ನಾನು ಫೀಲ್ ಮಾಡ್ತಾ ಇದ್ದೆ, ಓಕೆ, ನನ್ನ ಒಂದು ಎನರ್ಜೀಸ್ ಇಂದ, ಡಿವೈನ್ ಪವರ್ಸ್ ಇಂದ ನನ್ನ ಸುತ್ತ ಇರೋಂತವ್ರಿಗೆ, ನನ್ನನ್ನ ಯಾರು ಟ್ರಸ್ಟ್ ಮಾಡ್ತಾ ಇದಾರೋ, ನನ್ನನ್ನ ಯಾರು ಫಾಲೋ ಮಾಡ್ತಾ ಇದಾರೋ ಅವರ ಲೈಫ್ ಅನ್ನ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಬೇಕು. ನಾನು ಅವರ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೇಕು ಅಂತ ಅಂದ್ರೆ ನನ್ನ ವಿಡಿಯೋಸ್ ಮೂಲಕ ನನಗೇನ್ ಗೊತ್ತಿದ್ಯೋ ಅದನ್ನ ಶೇರ್ ಮಾಡ್ಬೇಕು. ಬಟ್ ಸಮ್ಟೈಮ್ಸ್ ಭಯ ನನ್ನನ್ನ ಕಾಡ್ತಾ ಇತ್ತು. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡೋದಿಕ್ಕೆ ನಾನ್ ಯಾರು, ನನ್ನಲ್ಲಿ ನಿಜವಾಗ್ಲೂ ಆ ಕೆಪಾಸಿಟಿ ಇದೆಯಾ, ಇದು ನನಗೆ ಎಗೈನ್ ಅಂಡ್ ಎಗೈನ್ ಭಯವಾಗಿ ಕಾಡ್ತಾ ಇತ್ತು. ಅಂಡ್ ಒನ್ಸ್ ಐ ರಿಯಲೈಸ್ಡ್, ಈ ಒಂದು ಜರ್ನಿಯಲ್ಲಿ ಮುಂದುವರಿತಾ ನನಗೆ ಅರ್ಥ ಆದಂತದ್ದು, ಭಯ ನನ್ನಲ್ಲಿ ಬಂದಿರುವಂತದ್ದು ನನ್ನನ್ನ ಸ್ಟಾಪ್ ಮಾಡೋದಿಕ್ಕಲ್ಲ, ನನ್ನ ಶತ್ರುವಾಗಿ ಅಲ್ಲ, ಅದನ್ನ ಕರೆಕ್ಟ್ ಆಗಿ ನಾನು ಯೂಸ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅದು ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಈ ಒಂದು ಮಿಸ್ಟಿಕ್ ಫ್ಲೈ ಐ ಕಂಪನಿಯನ್ನ ಎವ್ರಿ ಸ್ಟೆಪ್ ಗ್ರೋ ಮಾಡೋದಿಕ್ಕೆ ಅದು ಹೆಲ್ಪ್ ಮಾಡ್ತಾ ಬಂತು. ಈ ಭಯ ಅನ್ನುವಂಥದ್ದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅಂಡ್ ಪ್ರತಿ ಬಾರಿ ನಮ್ಮ ಮನ್ಸು ನಮ್ಮನ್ನ ಸೇಫ್ ಆಗಿ ಇಡೋದಿಕ್ಕೆ ಈ ಒಂದು ಭಯ ಅನ್ನುವಂತ ಪವರ್ಫುಲ್ ಟೂಲ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಲೈಕ್ ಎಕ್ಸಾಂಪಲ್, ನಾನು ಹಲವು ವರ್ಷಗಳಿಂದ ಏನ್ ಕೆಲ್ಸವನ್ನ ಮಾಡ್ಕೊಳ್ತಾ ಬಂದಿದ್ದೀನಿ, ಅದೇ ಕೆಲ್ಸವನ್ನ ನಾಳೆ ಮಾಡ್ಬೇಕು ಅಂತ ಅಂದ್ರೆ ನನ್ಗೆ ಯಾವ ಭಯನೂ ಆಗೋದಿಲ್ಲ. ಆದ್ರೆ ಈ ದಿನದವರೆಗೆ ನಾನು ಏನ್ ಮಾಡಿದೀನೋ ಇದಕ್ಕಿಂತಲೂ ನೆಕ್ಸ್ಟ್ ನಾಳೆ ನಾನ್ ಮಾಡುವಂತ ಕೆಲ್ಸ ಅಥವಾ ನಾಳೆ ನಾನ್ ಬಿಹೇವ್ ಮಾಡುವಂತ ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ಬೇಕು ಅಂತ ಆದ್ರೆ ಆಗ ನನ್ಗೆ ಭಯ ಆಗತ್ತೆ. ಸೊ ದಟ್ ಈ ಭಯ ಅನ್ನುವಂಥದ್ದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅಂಡ್ ಮೈಂಡ್ ಇದನ್ನ ಟೂಲ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ ನಿಮ್ಮನ್ನ ಸೇಫ್ ಆಗಿ ಇಡೋದಿಕ್ಕೆ. ಲೈಕ್ ಎಕ್ಸಾಂಪಲ್, ನಾನು ಹಲವು ವರ್ಷಗಳಿಂದ ಯಾವ ಕೆಲ್ಸವನ್ನ ಮಾಡ್ಕೊಳ್ತಾ ಬಂದಿದ್ದೀನೋ ಅದೇ ಕೆಲ್ಸವನ್ನ ನಾನು ನಾಳೆ ಕೂಡ ಮಾಡ್ಬೇಕು ಅಂದ್ರೆ ನನ್ಗೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಆದರೆ ನಾಳೆ ನಾನು ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಅಂದಾಗ ನನ್ನ ಮನಸ್ಸು ಆ ಒಂದು ಭಯ ಅನ್ನುವಂತ ಎಮೋಷನ್ ಅನ್ನ ಕಳ್ಸುತ್ತೆ. ಸೋ ದಟ್ ನನ್ನ ಭಯ ನಾಳೆ ನಾನು ಡಿಫ್ರೆಂಟ್ ಆಗಿ ಆಕ್ಟ್ ಮಾಡಿ ತೊಂದರೆಗೆ ಸಿಗಾಕೊಳ್ಳೋದನ್ನ ತಪ್ಪಿಸೋದಿಕ್ಕೆ ಈ ಒಂದು ಭಯವನ್ನ ನಮ್ಗೆ ಟೂಲ್ ಆಗಿ ಯೂಸ್ ಮಾಡ್ಕೊಳುತ್ತೆ. ಈ ಒಂದು ಭಯ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅಂಡ್ ನಮ್ಮ ಮೈಂಡ್ ಈ ಒಂದು ಭಯ ಅನ್ನೋ ಟೂಲ್ ಅನ್ನ ನಮ್ಮನ್ನ ಸೇಫ್ ಮಾಡೋದಿಕ್ಕೆ ಯೂಸ್ ಮಾಡ್ಕೊಳ್ತಿರತ್ತೆ. ಲೈಕ್ ಎಕ್ಸಾಂಪಲ್, ನಾನು ಹಲವು ವರ್ಷಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಯಾವ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ತಾ ಬಂದಿದ್ದೀನೋ ಅದೇ ಪ್ರಾಕ್ಟೀಸ್ ಅನ್ನ ಅಥವಾ ಅದೇ ಒಂದು ದಿನಚರಿಯನ್ನ ನಾಳೆ ಕೂಡ ಮಾಡ್ಬೇಕು ಅಂತ ಅಂದ್ರೆ ನನ್ಗೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಆದರೆ ಇಷ್ಟು ದಿನ ನಾನು ಯಾವ ರೀತಿ ಇದ್ದೆ ಅದರ ಒಂದು ಅಪೋಸ್ ಆಗಿ ನಾನು ಬಿಹೇವ್ ಮಾಡ್ಬೇಕಾಗಿದೆ ಅಂತ ಅನ್ನಿಸ್ದಾಗ ಅಥವಾ ಆ ಒಂದು ಸಿಚುಯೇಷನ್ ಬಂದಾಗ ನಮಗೆ ಭಯ ಆಗತ್ತೆ. ಬಿಕಾಸ್ ನಮ್ಮ ಮನಸ್ಸು ನಮ್ಮನ್ನ ಒಂದು ಸೇಫ್ ಆಗಿ ಇಡೋದಿಕ್ಕೆ
ಈ ಒಂದು ಭಯ ಅನ್ನುವಂತ ಟೂಲ್ ಅನ್ನ ಯೂಸ್ ಮಾಡ್ಕೊಳ್ತಿರತ್ತೆ. ಆದ್ರೆ ನಮ್ಮ ಆತ್ಮ ಪ್ರತಿ ಬಾರಿಯೂ ಎಕ್ಸ್ಪ್ಯಾನ್ಷನ್ ಕಡೆಗೆ ಹೆಜ್ಜೆಯನ್ನ ಹಾಕ್ತಿರತ್ತೆ. ಸಿ, ಮನಸ್ಸಿಗೆ ಗ್ರೋತ್ ಬೇಕಾಗಿಲ್ಲ, ಮನಸ್ಸಿಗೆ ಕಂಫರ್ಟ್ ಬೇಕು. ಹಾಗಾಗಿ ಮನಸ್ಸು ಈ ಭಯವನ್ನ ಹುಟ್ಟಾಕತ್ತೆ. ಆದ್ರೆ ನಮ್ಮ ಆತ್ಮ ಇಲ್ಲಿ ಬಂದಿರೋದು, ಮೀನ್ಸ್ ನಾವೆಲ್ಲರೂ ಇಲ್ಲಿ ಬಂದಿರೋದು ಜಸ್ಟ್ ಸೇಫ್ ಆಗಿ ಇದ್ದು ಈ ಒಂದು ಲೈಫ್ ಅನ್ನ ಮುಗಿಸ್ಕೊಂಡು ವಾಪಸ್ ಹೋಗೋದಿಕ್ಕಲ್ಲ, ಬದಲಾಗಿ ನಮ್ಮ ಲೈಫ್ ಗ್ರೋತ್ ಅನ್ನ ಕಾಣೋದಿಕ್ಕೆ. ಸೊ ಹಾಗಾಗಿ ನಮ್ಮ ಆತ್ಮ ಪ್ರತಿ ಬಾರಿ ಹಂಬಲಿಸ್ತಾ ಇರತ್ತೆ, ಪ್ರತಿ ಬಾರಿ ನಮ್ಮ ಇನ್ನರ್ ವಾಯ್ಸ್ ಹೇಳ್ತಿರತ್ತೆ, ಟೇಕ್ ರಿಸ್ಕ್. ನಿನ್ನ ಕಂಫರ್ಟ್ ಝೋನ್ ಇಂದ ಈಚೆ ಬಂದು ನೀನ್ ಏನಾದ್ರೂ ಸಾಧಿಸು, ನಿನ್ನ ಒಂದು ಡ್ರೀಮ್ ಲೈಫ್ ಕಡೆಗೆ ನೀನ್ ಹೆಜ್ಜೆ ಹಾಕು. ಮೀನ್ಸ್ ದಟ್ ಈಸ್ ಯುವರ್ ಸಕ್ಸಸ್, ಗ್ರೋತ್. ಅಂಡ್ ನಮ್ಮ ಆತ್ಮ ಆ ಒಂದು ಎಕ್ಸ್ಪ್ಯಾನ್ಷನ್ ಕಡೆಗೆ ನಮ್ಮನ್ನ ಹುರಿದುಂಬಿಸ್ತಾ ಇರುತ್ತೆ. ಪ್ರತಿ ಬಾರಿ ಭಯವನ್ನ ನಾವು ಗೆದ್ದು ಬಂದಾಗ ನಮ್ಮ ಆತ್ಮ ಎಕ್ಸ್ಪ್ಯಾಂಡ್ ಆಗುತ್ತೆ, ಮೀನ್ಸ್ ನಮ್ಮ ವೈಬ್ರೇಷನ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ನಮ್ಮ ಮ್ಯಾನಿಫೆಸ್ಟೇಷನ್ ಎನರ್ಜಿ ಜಾಸ್ತಿ ಆಗಿರುತ್ತೆ, ಅಂಡ್ ನಮ್ಮ ಒಂದು ಕಾರ್ಮಿಕ್ ಲೂಪ್, ಕರ್ಮ ಬಂಧನಗಳು ಕೂಡ ಬ್ರೇಕ್ ಆಗಿ ನೆಕ್ಸ್ಟ್ ಲೆವೆಲ್ ನಾವು ತಲುಪಿರ್ತೀವಿ. ಹಾಗಾಗಿ ನನ್ನ ಒಂದು ಹೈಯರ್ ಕೋರ್ಸಸ್ ಅಲ್ಲಿ ಈ ಒಂದು ಭಯಕ್ಕೆ ರಿಲೇಟೆಡ್ ಆಗಿ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇರ್ತೀನಿ. ಫಿಯರ್ ಬ್ರೇಕರ್ ಹ್ಯಾಕೋಥಾನ್ ಅನ್ನುವಂತ ಈ ಒಂದು 21 ಡೇಸ್ ಚಾಲೆಂಜ್ ನಿಮ್ಮನ್ನ ಕಂಪ್ಲೀಟ್ಲಿ ನಿಮ್ಮ ಭಯವನ್ನ ಯಾವ ರೀತಿಯಲ್ಲಿ ಟೇಮ್ ಮಾಡ್ತಾ ನಿಮ್ಮ ಪವರ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅದರಲ್ಲಿ ಸಿಗತ್ತೆ. ಅಂಡ್ ಇದ್ರ ರಿಲೇಟೆಡ್ ಆಗಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಅವರ್ ವಾಟ್ಸ್ಆಪ್ ಕಮ್ಯುನಿಟಿ. ಅದಲ್ಲದೆ ಈ ಒಂದು ವಿಡಿಯೋದಲ್ಲಿ ಒಂದು ಸಣ್ಣ ಎಕ್ಸರ್ಸೈಸ್ ಅನ್ನ ಮಾಡೋಣ. ಪ್ರತಿ ಸಲ ನಿಮಗೆ ಭಯ ಆದಾಗ, ನೀವು ನರ್ವಸ್ ಆದಾಗ, ಏನಾದ್ರೂ ರಿಸ್ಕ್ ತಗೊಳೋದಿಕ್ಕೆ ಹೋದಾಗ ನಿಮ್ಮ ಒಂದು ಮೈಂಡ್ ಹೇಳುತ್ತಲ್ಲ ನೋ ನಾಟ್ ನೌ, ಬೇಡ ಅಂತ ನಿಮ್ಮನ್ನ ಹಿಂದಕ್ಕಿಡುತ್ತಲ್ಲ, ಅದು ನಿಮ್ಮ ಮನಸ್ಸು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆತ್ಮ ಯಾವತ್ತೂ ಕೂಡ ನಿಮ್ಮನ್ನ ಹೋಲ್ಡ್ ಮಾಡೋದಿಕ್ಕೆ ಇಷ್ಟ ಪಡೋದಿಲ್ಲ. ನಿಮ್ಮ ಆತ್ಮ ರಿಸ್ಕ್ ತಗೊಳೋದಿಕ್ಕೆ ನಿಮ್ಮನ್ನ ಹುರಿದುಂಬಿಸ್ತಾ ಇರತ್ತೆ, ನಿಮ್ಮನ್ನ ಪುಷ್ ಮಾಡ್ತಾ ಇರತ್ತೆ. ನಿಮ್ಮ ಮನಸ್ಸಿಗೆ ಆ ಒಂದು ಕಂಫರ್ಟ್ ಬೇಕು, ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮನ್ನ ಹಿಂದಕ್ಕೆ ಎಳಿತಾ ಇರತ್ತೆ. ಆ ಟೈಮಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಕಣ್ಣನ್ನ ಕ್ಲೋಸ್ ಮಾಡಿ ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಈಗ ನೀವು ಈ ಒಂದು ವಿಡಿಯೋನ ಜೊತೆಗೆ ಈ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಕಣ್ಣನ್ನ ಕ್ಲೋಸ್ ಮಾಡಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಅಂಡ್ ನಾನ್ ಹೇಳೋದನ್ನ ನೀವು ಕೂಡ ರಿಪೀಟ್ ಮಾಡಿ. ಡಿಯರ್ ಫಿಯರ್, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ವೇರ್ ಐ ಆಮ್ ರೆಡಿ ಟು ಗ್ರೋ. ಪ್ರೀತಿಯ ಭಯವೇ, ನಿನಗೆ ಧನ್ಯವಾದಗಳು. ನೀನು ನನಗೆ ತೋರಿಸ್ತಾ ಇದೀಯ ಯಾವ ಒಂದು ಕ್ಷೇತ್ರದಲ್ಲಿ ನಾನು ಬೆಳೆಯೋದಕ್ಕೆ ಈಗ ಸಿದ್ಧ ಆಗಿದ್ದೀನಿ ಅಂತ. ನಿಮ್ಮ ಇನ್ನರ್ ವಾಯ್ಸ್ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡತ್ತೆ. ಭಯದಿಂದ ಪ್ರತಿ ಬಾರಿ ಓಡೋದ್ಗೋ ಬದಲು ಈ ಒಂದು ಪ್ರಾಕ್ಟೀಸ್ ಅನ್ನ ನೀವು ಸ್ಟಾರ್ಟ್ ಮಾಡಿ. ನಿಮ್ಮ ಭಯದ ಜೊತೆ ಕಣ್ಣನ್ನ ಕ್ಲೋಸ್ ಮಾಡಿ ಈ ರೀತಿ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ಒಂದಷ್ಟು ವಾಯ್ಸ್ ಕೂಡ ಬರುತ್ತೆ. ಆ ವಾಯ್ಸ್ ಅನ್ನ ಕೂಡ ನೀವು ಕೇಳಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಭಯವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡಬೇಡಿ, ಬದಲಿಗೆ ಅದನ್ನ ಪ್ರೀತಿಯಿಂದ ಹ್ಯಾಂಡಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಪ್ರತಿ ಬಾರಿ ನಿಮ್ಗೆ ನರ್ವಸ್ ಆದಾಗ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮನ್ನ ಯಾವ ಒಂದು ಭಯ ಹೆದರಿಸ್ತಾ ಇತ್ತೋ ಅದೇ ಒಂದು ಭಯ ನಿಮ್ಮ ಒಂದು ಸಕ್ಸಸ್ಸಿಗೆ ಸ್ಟೆಪ್ಪಿಂಗ್ ಸ್ಟೋನ್ ಆಗೋದನ್ನ ನೀವು ನೋಡ್ತಾ ಬರ್ತೀರಾ. ಈ ಒಂದು ಪ್ರಾಕ್ಟೀಸ್ ನಿಮ್ಗೆ ಪವರ್ಫುಲ್ ಅಂತ ಅನ್ನಿಸ್ತು, ಈ ಒಂದು ಪ್ರಾಕ್ಟೀಸ್ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ನಿಮ್ಗೆ ಅನ್ಸಿದ್ರೆ ಈಗ ಟೈಮ್ ನಿಮ್ಮ ಹೀಲಿಂಗ್ ಅನ್ನ ಮತ್ತಷ್ಟು ಡೀಪರ್ ಲೆವೆಲ್ಗೆ ತಗೊಂಡು ಹೋಗುವಂತದ್ದು. ಈ ಒಂದು ಪ್ರಾಕ್ಟೀಸ್ ನಿಮ್ಗೆ ಯೂಸ್ಫುಲ್ ಆಗಿತ್ತು, ಈ ಒಂದು ಮೆಸೇಜ್ ನಿಮ್ಗೆ ಟಚ್ ಮಾಡ್ತು ಅಂತ ಅನ್ಸಿದ್ರೆ ಈಗ ಟೈಮ್ ಈ ಒಂದು ಹೀಲಿಂಗ್ ಅನ್ನ ಮತ್ತಷ್ಟು ಡೀಪರ್ ಲೆವೆಲ್ಗೆ ತಗೊಂಡು ಹೋಗುವಂತದ್ದು. ದಟ್ ಈಸ್ ಜಸ್ಟ್ 15 minutes
ರೀಡಿಂಗ್ ಅನ್ನ ನೀವು ಬುಕ್ ಮಾಡ್ಕೊಳ್ಬಹುದು ನನ್ನ ಜೊತೆ 1-to-1 ನಿಮ್ಮ ಕಾರ್ಮಿಕ್ ರೀಡಿಂಗ್ ಅನ್ನ ನಾನ್ ಮಾಡ್ತೀನಿ. ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ 15 ಮಿನಿಟ್ಸ್ ಸೆಷನ್ ಅನ್ನ ನನ್ನ ಜೊತೆ ಬುಕ್ ಮಾಡ್ಕೊಳ್ಬಹುದು. ಅಂಡ್ ವಿಡಿಯೋನ ಮುಗಿಸೋದಿಕ್ಕೂ ಮುಂಚೆ ಕೊನೆಯದಾಗಿ ಒಂದು ಮೆಸೇಜ್ ಅನ್ನ ನಾನು ಕೊಡೋದಿಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್, ನೀವು ಇಲ್ಲಿ ಇರೋದು ಶ್ರಿಂಕ್ ಆಗೋದಿಕ್ಕಲ್ಲ, ಕಷ್ಟಪಟ್ಟು ನೋವು ಅನುಭವಿಸ್ಕೊಂಡು ತೊಂದರೆಯಲ್ಲಿ ನರಳಾಡೋದಿಕ್ಕಂತೂ ಮೊದ್ಲೇ ಅಲ್ಲ. ನೀವಿಲ್ಲಿರೋದು ಸಕ್ಸಸ್ ಆಗೋದಿಕ್ಕೆ, ನೀವಿಲ್ಲಿರೋದು ನಿಮ್ಮ ಸೋಲ್ ಅನ್ನ ಗ್ರೋ ಮಾಡೋದಿಕ್ಕೆ. ಯು ಆರ್ ಹಿಯರ್ ಟು ರೈಸ್.